ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ನಾನು ನಿಮ್ಮ ಶ್ವೇತಾ. ಇವತ್ತಿನ ಬ್ಲಾಗ್ ಶುಕ್ರವಾರದ ಬ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆಯಿಂದ ಏನೇನೆಲ್ಲ ಕೆಲಸ ಆಯಿತು ಎಲ್ಲನೂ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಂದ್ಬಿಡಿ. ಇನ್ನು ಇದು ಮಧ್ಯಾಹ್ನದ ಬ್ಲಾಗು. ಸೊ ಬೆಳಗ್ಗೆ ಸುಜಿತ್ನ ಸ್ಕೂಲಿಗೆ ರೆಡಿ ಮಾಡಿ ಕೂರಿಸಿದ್ದೀನಿ. ಆಲ್ರೆಡಿ ಒಂದು 8:30 ಹತ್ತತ್ರ 8:45. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅದು ಬೆಳಗ್ಗೆಯಿಂದನೇ ರೂಟೀನ್ ಶುರು ಮಾಡ್ತಾ ಇದ್ದೀನಿ. ಸೊ ರೂಟೀನ್ ಹಾಗೆ ಇರುತ್ತೆ. ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಅರ್ಧ ಗಂಟೆ ಎಕ್ಸಸೈಸ್ ಆಯಿತು. ಸೊ ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ಶ್ವೇತಾ ಅವ್ರ ಎಕ್ಸಸೈಸ್ ತೋರಿಸ್ಕೊಡಿ ಅಂತ. ಬಟ್ ಏನು ಗೊತ್ತಾ, ಡೈಲಿ ಬ್ಲಾಗಲ್ಲಿ ಅದನ್ನು ಯಾವಾಗಾದರೂ ಒಂದೊಂದು ಬ್ಲಾಗಲ್ಲಿ ಶೇರ್ ಮಾಡಿರ್ತೀನಿ. ಭಾಳ ಜನ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ್ರೆ ಖಂಡಿತ ನಾವು ಶೇರ್ ಮಾಡ್ಬೋದು. ಬಟ್ ಯಾರೂ ಅದ್ರ ಬಗ್ಗೆ ಅಷ್ಟೊಂದು ಏನು ಕೇಳಲ್ಲ. ಹಂಗಾಗಿ ಯಾರೋ ಒಂದಿಬ್ಬರು 3 ಜನ ಕೇಳ್ತಾ ಇರ್ತೀರ. ಸೊ ಆವಾಗ ನಾನು ಬ್ಲಾಗ್ಗಳಲ್ಲಿ ತೋರಿಸ್ತಾ ಇರ್ತೀನಿ. ಬನ್ನಿ, ರೊಟೀನ್ ಹೇಗಿರುತ್ತೆ, ದಿನ ಏನೇನೆಲ್ಲ ತಿಂತೀನಿ, ಇನ್ನು ಸಂಜೆವರೆಗೂ ಏನು ತಿಂತೀನಿ, ಮಧ್ಯಾಹ್ನ ಏನು ಊಟ ಮಾಡ್ತೀನಿ. ಆಲ್ರೆಡಿ ಹಳೆ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ಸೊ ಹೊಸ್ದಾಗಿ ನೋಡ್ತಾ ಇರೋರಿಗೆ ಗೊತ್ತಿರಲ್ಲ. ಬ್ಲಾಗ್ಗಳನ್ನ ಹಿಂದಿನ ಬ್ಲಾಗ್ಗಳೆಲ್ಲ ನೋಡಿ ಫಾಲೋ ಮಾಡಿದ್ರೆ ಖಂಡಿತ ಗೊತ್ತಾಗುತ್ತೆ. ಬನ್ನಿ ಇವಾಗ ಸುಜಿತ್ಗೆ ರೆಡಿ ಮಾಡಿ ರಾಗಿ ರೊಟ್ಟಿ ಮಾಡಿ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಬಾಕ್ಸಿಗೆ ಹಾಕಿ ರೆಡಿ ಮಾಡಿದಾಯಿತು. ಮನೆಯವ್ರಿಗೆ ತಿಂಡಿ ಕೊಡಬೇಕು. ಬೆಳಗ್ಗೆ ಏನು ತೊಗೊಂಡಿದ್ದೀನಿ ಅಂತಂದರೆ ಬೆಟ್ಟದ ನೆಲ್ಲಿಕಾಯಿ ಟ್ಯೂಬ್ ಹಾಕಿ, ಹೋಗ ಆ ಕಡೆಗೆ ಹೋಗಿತ್ತೇನೋ ಆಗ್ಲೇ, ಬೆಟ್ಟದ ನೆಲ್ಲಿಕಾಯಿ ಟ್ಯೂಬ್ ಹಾಕಿ ರೆಡಿ ಮಾಡಿದಂಥ ಜ್ಯೂಸ್ ತೊಗೊಂಡಿದ್ದೀನಿ. ಆಯಿತು. ಈಗ ನೆಕ್ಸ್ಟ್ ನಾನು ರಾಗಿ ರೊಟ್ಟಿ ಅದ್ರ ಜೊತೆ ಫ್ರೂಟ್ಸು ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊತೀನಿ. ತಿಂಡಿಗೆ ಟೊಮೊಟೊ ಬಾತ್ ಮಾಡಿದ್ದೀನಿ. ಸುಜಿತ್ ಬಾಕ್ಸ್ಗೆ ರಾಗಿ ರೊಟ್ಟಿ ಮಾಡಿದ್ದೀನಿ. ಸೊ ಮೊಸರು ಬಜ್ಜಿ ಕೂಡ ಅದ್ರ ಜೊತೆಗೆ ಮಾಡಿದ್ದೀನಿ. ಟೊಮೊಟೊ ಬಾತ್ಗೆ ಮೊಸರು ಬಜ್ಜಿ ಇಲ್ಲ ಅಂದರೆ ತಿನ್ನಲ್ಲ. ಸೊ ಹಂಗಾಗಿ ಮೊಸರು ಬಜ್ಜಿನ ಮಾಡಿದ್ದೀನಿ. ಸೊ ರಾಗಿ ರೊಟ್ಟಿ ಎಲ್ಲ ಮಾಡಿ ಬಾಕ್ಸ್ಗೆ ಹಾಕಿ ಸ್ನ್ಯಾಕ್ಸ್ ಎಲ್ಲ ಹಾಕಿ ತಿಂಡಿ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕಳಿಸಿದ್ದಾಯಿತು. ತಿಂಡಿ ಎಲ್ಲನೂ ಕೂಡ. ಸೊ ಮನೆಯವ್ರಿಗೂ ತಿಂಡಿ ಕೊಟ್ಟಿದ್ದಾಯಿತು. ಆಲ್ಮೋಸ್ಟ್ ಈ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಆಲ್ಮೋಸ್ಟ್ ತಿಂಡಿ ಎಲ್ರದ್ದು ಆಗಿದೆ ಅಂತ. ಸೊ ಒಂದೊಂದು ಸಲ ನಂದು ಆಗಿರುತ್ತೆ, ಒಂದೊಂದು ಸಲ ಆಗಿರಲ್ಲ. ಆಲ್ಮೋಸ್ಟು ನಾನು ತಿಂಡಿ ತಿನ್ನೋ ಟೈಮ್ ಅಂದರೆ 10:30 ಡೈಲಿ. 10:30ಗೆ ತಿಂಡಿ ಮುಗಿಸಿ ಸ್ನಾನಕ್ಕೆ ಹೋಗ್ತೀನಿ. ಇಲ್ಲ ಮಾಲ್ಟ್ ಏನಾರು ಕುಡಿದಿದ್ರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಸ್ನಾನಕ್ಕೆ ಹೋಗಿ ಬಂದು ಪೂಜೆ ಮುಗಿಸಿ ಮಧ್ಯಾಹ್ನ ಒಂದೇ ಸಲ ಊಟ ಮಾಡ್ಕೋತೀನಿ. ಸೊ ಹೀಗೆ. ಬಟ್ ರಾಗಿ ಮಾಲ್ಟು ಇದ್ದೇ ಇರುತ್ತೆ. ಅಂದರೆ ಆಲ್ಮೋಸ್ಟ್ ವಾರದಲ್ಲಿ 3 ದಿವಸ 4 ದಿವಸ ರಾಗಿ ಮಾಲ್ಟು, ABC ಜ್ಯೂಸು ಮತ್ತು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಅಥವಾ ಜೀರಾ ನೀರು ಏನಾದರೂ ಆಯಿತು, ಇದೆಲ್ಲ ನನಗೆ ಕಂಪಲ್ಸರಿ ತೊಗೋತಾ ಇರ್ತೀನಿ. ಸೊ ಹಂಗಾಗಿ ಹೊಟ್ಟೆ ತುಂಬಿರುತ್ತೆ. ಬಟ್ ವರ್ಕೌಟ್ ಆಗಿರುತ್ತೆ. ನನಗೇನು ಅಂತಂದರೆ, ವರ್ಕೌಟ್ ಮಾಡಲಿಲ್ವಾ ಆವತ್ತಿನ ದಿವಸಕ್ಕೆ 8 ಗಂಟೆಗೆ ಹೊಟ್ಟೆ ಹಸಿತಿರುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ವರ್ಕೌಟ್ ಮಾಡಿದ್ರೆ 10:30 11 ಗಂಟೆವರೆಗೂ ನನಗೆ ಹಸುವೆ ಕಾಣಿಸಲ್ಲ. ಸೊ ಅದು ಒಂಥರ ಮೈಂಡ್ ಸೆಟ್ಟೋ ಅಥವಾ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ಸೊ ಇವಾಗ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹೇಳಿ ಕೇಳಿ ಶುಕ್ರವಾರ ಭಯಂಕರ ಕೆಲಸ. ಒಂದು ಮಾಡಿದ್ರೆ ಒಂದು ಮಾಡಿದ್ರೆ ಇನ್ನೂ ನಾಳೆ ಬೆಳಗ್ಗೆ ವಾರ ಆಗೋವರೆಗೂ ಕೆಲಸ ಇದ್ದಿದ್ದೆ. ಸೊ ಇದೆಲ್ಲ ನಾನು ಬಾಕ್ಸ್ಗಳೆಲ್ಲ ಡೈಲಿ ಕ್ಲೀನ್ ಮಾಡ್ತೀನಿ ಸ್ನೇಹಿತರೆ. ಸೊ ಯಾರು ಹೆಂಗೋ ಗೊತ್ತಿಲ್ಲ, ವಾರ 15 ದಿವಸ ಕ್ಲೀನ್ ಮಾಡ್ತಾರೇನೋ. ಬಟ್ ನಾನು ಅಡುಗೆ ಮಾಡಿದ ಮೇಲೆ ಇಲ್ಲೆಲ್ಲ ಚೆಲ್ಲಿರುತ್ತೆ ಅನ್ನೋ ಕಾರಣಕ್ಕೆ ಡೈಲಿ ಬಾಕ್ಸ್ಗಳನ್ನ ಒರೆಸ್ಲೇಬೇಕು. ನಾನು ಮೇಲ್ಗಡೆ ಪೋರ್ಷನ್ ಮಾತ್ರ ಬಿಟ್ಟಿರ್ತೀನಿ. ಅದು 1 ತಿಂಗಳಿಗೋ 2 ತಿಂಗಳಿಗೋ ಒಂದ್ಸಲ ಜಿಡ್ಡಾದಾಗ ನೋಡ್ಕೊಂಡು ಒರೆಸ್ಕೋತೀನಿ. ಸೊ ಇನ್ನು ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಮತ್ತು ಕಸ ಎಲ್ಲ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿದ್ದಾಯಿತು. ಹೂವೆಲ್ಲ ಬೆಳಗ್ಗೆ ಬಿಡಿಸಿ ಇಟ್ಟಿರ್ತೀನಿ. ಇವಾಗ ಅಡುಗೆ ರೂಮ್ ಕ್ಲೀನ್ ಮಾಡೋಕ್ಕೆ 1 ಅವರ್ ಬೇಕು. ಎಲ್ಲ ಆದಮೇಲೆ ಈ ಥರ ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಂಡು ಸ್ನಾನಕ್ಕೆ ಹೋಗೋಂಥದ್ದು ನಾನು. ಏನು ಗೊತ್ತಾ, ಹಾಲ್ಕೆನೆ ಅಥವಾ ಹಾಲು ಯಾವುದಾದ್ರೂ ಆಯಿತು. ಹಸಿ ಹಾಲಾದ್ರು ತೊಗೊಳ್ಳಿ ಅಥವಾ ಕಾಯಿಸಿರೋದಾದ್ರು ತೊಗೊಳ್ಳಿ, ತಣ್ಣಗಿರ್ಬೇಕು ಒಟ್ಟಿನಲ್ಲಿ. ಸೊ ಅದಕ್ಕೆ ಆಲ್ಮಂಡ್ ಆಯಿಲ್ 1 ಸ್ಪೂನ್ ಹಾಕ್ಕೊಂಡು ಈ ಥರ ಕ್ರೀಮ್ ಥರ ಸ್ಕ್ರಬ್ ಮಾಡಿಬಿಟ್ಟು ಚೆನ್ನಾಗಿ ಕ್ರೀಮಿ ಥರ ಬರಬೇಕು. ಅದನ್ನು ಮುಖಕ್ಕೆ ಮತ್ತು ಕೈಗಳಿಗೆಲ್ಲ ಅಪ್ಲೈ ಮಾಡಿಕೊಂಡು ಇನ್ನೂ ಏನಾರು ಕೆಲಸಗಳಿದ್ರೆ ಮುಗಿಸ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋದು. ಯಾಕೆ ಅಂತಂದರೆ ಚಳಿ ಇರೋದ್ರಿಂದ ಮುಖ ಒಡೆಯಲ್ಲ. ಸೊ ನನ್ನ ಮುಖ ಒಡೆದೇ ಇಲ್ಲ.
ಈ ಚಳಿಲಂತೂ ಇಷ್ಟು ಚಳಿ ಇದ್ರೂ ಕೂಡ ಇದನ್ನೆಲ್ಲ ಮನೆಯಲ್ಲಿ ಟ್ರೈ ಮಾಡೋದ್ರಿಂದ ಸ್ಕಿನ್ ಚೆನ್ನಾಗಿರುತ್ತೆ. ಆಮೇಲೆ ನರಿಗೆಗಳು ಬರಲ್ಲ ಸ್ಕಿನ್ನಲ್ಲಿ ಮೇಯ್ನಾಗಿ. ಸೊ ಹಾಗೇ ಇರುತ್ತೆ ಹಿಂಗಾಗಿ. ಸೊ ವೆಯ್ಟ್ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಅಂದರೆ ನೋಡಿ, ಬ್ಯಾಲೆನ್ಸ್ ಫುಡ್ ತೊಗೋತೀನಿ, ಫ್ರೂಟ್ಸು, ಅದ್ರ ಜೊತೆಗೆ ಸ್ವಲ್ಪ ತಿಂಡಿ, ಈ ಥರದ್ದೆಲ್ಲ ಇಟ್ಕೋತೀನಿ ನಾನು. ಸ್ವಲ್ಪ ಹೇಗೂ ಬಸ್ಸಾರು ಮಾಡಿದ್ದೆ ಇವತ್ತು, ಅದ್ರ ಕಾಳು ಈ ಥರದ್ದೆಲ್ಲ ಇಟ್ಕೊಡ್ತೀನಿ. ಅಂದರೆ ಪ್ರೋಟೀನು, ವಿಟಮಿನು, ಫೈಬರು ಎಲ್ಲನೂ ಇರಬೇಕು. ನಮ್ಮ ಗಾರ್ಡನಲ್ಲಿ ಹೂಗಳು ಬಿಡೋಕ್ಕೆ ಶುರು ಆಯಿತು ಅಂದರೆ ನೋಡಿ ಹೀಗೆ ಇನ್ನೂ ಜಾಸ್ತಿ ಬಿಡುತ್ತೆ. ಈಗ ಸ್ಟಾರ್ಟ್ ಆಗಿದೆ. ಸೊ ಬೇಸಿಗೆನಲ್ಲಿ ಹೂವು ಭಾಳಷ್ಟು ಬಿಡುತ್ತೆ ನೋಡಿ. ಎಷ್ಟು ಹೂವು ಮುಡಿಸ್ತೀರಾ, ಇನ್ನೂ ಭಾಳಷ್ಟು ಹೂಗಳು ಬಿಡುತ್ತೆ. ಕಲರ್ಫುಲ್ ಎಲ್ಲ ದಾಸವಾಳ ನಾನಂತೂ ಹಾಕಿರೋದು. ಹೇಳಿದ್ನಲ್ವ ದಾಸವಾಳದ ಗಿಡಗಳು ಅಂದರೆ ನನಗೆ ಭಾಳ ಇಷ್ಟ. ಸೊ ಹೂಗಳಷ್ಟು ತುಂಬ ಇಷ್ಟ ನನಗೆ. ಹೂವು ಜಾಸ್ತಿ ಬಿಡ್ತಾವೆ ಅದರಲ್ಲಿ. ಈ ರೋಸೆಲ್ಲ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ. ನೋಡಿದ್ರಲ್ವ ಎಷ್ಟು ಹೂಗಳು ಬಿಟ್ಟಿದೆ ಅಂತ. ಇನ್ಮೇಲೆ ಹೂವಿಗೇನು ಬರ ಇರಲ್ಲ. ಸೊ ಮನೆ ಮುಂಭಾಗದಲ್ಲಿ ಹಿಂಗೆ ಗಿಡಗಳನ್ನ ಹಾಕ್ಕೊಂಡ್ಬಿಟ್ರೆ ಹೂವು ಅಂತೂ ಬೇಕಾದಷ್ಟು ಬಿಡ್ತೀವಿ. ಇನ್ನು ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಮುಗಿಸ್ದೆ. ಇನ್ನು ಮಧ್ಯಾಹ್ನದ ಕೆಲಸ. ಸೊ ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತೀರಾ ಅಂತ ಅನ್ಕೋತೀರ. ಏನು ಮಾಡೋದು ಸ್ನೇಹಿತರೆ, ಒಬ್ಬಳೇ ಅಲ್ವಾ, ಎಲ್ಲ ಮಾಡ್ಕೊಳ್ಳೇಬೇಕು. ಸೊ ಮನೆಯವರು ಒಬ್ಬಳೇ ಬಟ್ಟೆ ಮಡ್ಚಿಬಿಡ ತೊಗೊಂಬಂದು ಹಾಕಿ ಇಲ್ಲಿ ಒಂಚೂರು ಮಡ್ಚ್ಕೊಡ್ತೀನಿ ಅಂತ ಅಂದರು. ಸೊ ಹಂಗಾಗಿ ಟವಲ್ಗಳೆಲ್ಲ ಮಡಿಸ್ಕೊಂಡು ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾನು ಬಟ್ಟೆಗಳನ್ನ ತೊಗೊಂಬಂದು ಇಬ್ಬರು ಮಡಚ್ತಾ ಇದ್ವಿ. ಮಡಚಿ ಮತ್ತು ವಾರ್ಡ್ರೋಬ್ಗೆಲ್ಲ ಎತ್ತಿಟ್ಕೊಳ್ಳೋದು. ಸೊ ಏನು ಗೊತ್ತಾ, ನಾವು ವೆಯ್ಟ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತಂದರೆ, ಸೊ ರೈಸ್ ಮಾಡಿದ್ರೆ ಖಂಡಿತ ಬಿರಿ ರೈಸೇ ತಿಂದ್ಬಿಡೋದು ಅಷ್ಟು ಬೆಳಗ್ಗೆನೆ. ಚಿತ್ರಾನ್ನ, ದೋಸೆ, ಇಡ್ಲಿ ಈ ಥರದ್ದೆಲ್ಲ ಒಂದಷ್ಟು ತಿಂದ್ಬಿಡೋದು. ಈ ಥರದ್ದೆಲ್ಲ ಮಾಡಿದ್ರೆ ಖಂಡಿತ ಬೆಳಗ್ಗೆನೆ ರೈಸ್ ಎಲ್ಲ ತಿಂದರೆ ಖಂಡಿತ ವೆಯ್ಟ್ ಗೇನ್ ಆಗುತ್ತೆ. ಸೊ ಬ್ಯಾಲೆನ್ಸಾಗಿ ತೊಗೋಬೇಕು ಎಲ್ಲನೂ, ಫ್ರೂಟ್ಸು, ವೆಜಿಟೇಬಲ್ಸು, ಐರನ್ನು, ವಿಟಮಿನ್ನು, ಕಾರ್ಬ್ ಎಲ್ಲನೂ ಕೂಡ ಬ್ಯಾಲೆನ್ಸಾಗಿ ತೊಗೊಳ್ಳೋದ್ರಿಂದ. ಸೊ ನಾನೇನು ಇಲ್ಲಿ ತೂಕ ಹಾಕಿ ತೊಗೊಳ್ಳಲ್ಲ, ಒಂದು ಅಂದಾಜಲ್ಲಿ ತೊಗೋತೀನಿ. ಸೊ ಹೊಟ್ಟೆನೂ ಹಸ್ವಾಗಲ್ಲ, ಹೊಟ್ಟೆನೂ ಫುಲ್ಲಾಗಿರುತ್ತೆ. ಸೊ ವೆಯ್ಟ್ ಕೂಡ ಮ್ಯಾನೇಜ್ ಆಗುತ್ತೆ. ಸೊ ನಾನು ಒಂದು ಸ್ವಲ್ಪ ಏನಾದರೂ ಹಿಂದಿನ ದಿವಸ ಸ್ವಲ್ಪ ಸ್ವೀಟ್ಸು ಈ ಥರದ್ದೆಲ್ಲ ಏನಾದರೂ ತಿಂದಿದ್ದೀನಿ ಕಡಿಮೆ. ನಾನಂತೂ ಸಕ್ಕರೆ ಅಂತೂ ಫುಲ್ ನಿಲ್ಲು, ನಾನು ತೊಗೊಳ್ಳೋದೇ ಇಲ್ಲ ಅಂದ್ಕೊಳ್ಳಿ. ತುಂಬ ರೇರಾಗಿ ತೊಗೋತೀನಿ. ಹಂಗೇನಾದ್ರು ತೊಗೊಂಡಿದ್ರೆ ಇನ್ನು ಬೆಳಗ್ಗೆಗೆ ಹೇಗೆ ಮ್ಯಾನೇಜ್ ಮಾಡಬೇಕು ಆ ಥರ ನಾನು ತೊಗೊಬಿಡ್ತೀನಿ. ಶುಂಠಿ ನೀರು, ಚಕ್ಕೆ ನೀರು, ಆಮ್ಲ ಜ್ಯೂಸು ಈ ಥರದ್ದೆಲ್ಲ ಮೇಂಟೈನ್ ಮಾಡ್ಕೋತೀನಿ. ಸೊಪ್ಪು, ತರಕಾರಿ ಹೀಗೆ. ಈಗ ಬಟ್ಟೆ ಎಲ್ಲ ಮಡಿಸಿದ್ದಾಯಿತು. ರೋಹಿತ್ತು ಟಿ ವಿ ನೋಡ್ತಾ ಇದ್ದಾನೆ, ಈಗ ಊಟ ಮಾಡ್ತಾ ಇದ್ದಾನೆ. ಅವ್ನು ಲೇಟು. ಆಲ್ಮೋಸ್ಟ್ ಸುಜಿತ್ ಬರೋಷ್ಟರಲ್ಲಿ ಕೆಲಸಗಳನ್ನೆಲ್ಲ ಆಲ್ಮೋಸ್ಟ್ ಮುಗಿಸಿರ್ತೀನಿ, ಇನ್ನೂ ಇರುತ್ತೆ. ಸೊ ಅವ್ನು ಬಂದಮೇಲೆ ಊಟ ಮಾಡಿಸಿ ಮಲಗಿಸಿ ಮತ್ತು ಪಾತ್ರೆಗಳಿರುತ್ತೆ ತೊಳೆಯೋವಂಥದ್ದು, ಮತ್ತು ಸಂಜೆ ಕಸ ಗುಡಿಸ್ಬೇಕು, ಇದೆಲ್ಲ ಕೆಲವೊಂದು ಸಲ ತೋರಿಸ್ತಾ ಇರ್ತೀನಿ ನೋಡಿ ಈವ್ನಿಂಗ್ ಬ್ಲಾಗ್ ಅಂತ. ಸೊ ಆವಾಗ 3:30 ಮೇಲೇ ನಾನು ಬ್ಲಾಗ್ ಮಾಡ್ಕೊಳ್ಳೋದು. ಸೊ ಸುಜಿತ್ಗೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ, ನೋಡೋಣ ನೀರು ಬಿಟ್ಟಿದ್ದಾರೆ ಅಂತ ನೋಡಿದೆ. ನೀರೇನು ಬಿಟ್ಟಿರಲಿಲ್ಲ. ಸೊ ತುಳಸಿ ಗಿಡ ಯಾಕೋ ಚಳಿಗೋ ಏನೋ ಗೊತ್ತಿಲ್ಲ, ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೀನಿ, ಎಲ್ಲ ಒಂಥರ ಬೂದು ಥರ ಆಗೋಗಿತ್ತು. ಮೇನ್ ಏನು ಗೊತ್ತಾ, ತುಳಸಿ ಗಿಡಕ್ಕೆ ಚೆನ್ನಾಗಿ ಬಿಸಿಲು ಬರಬೇಕು, ಆ ಜಾಗದಲ್ಲಿ ಇಡಬೇಕು. ಸೊ ಈ ಚಳಿಗಾಲದಲ್ಲಿ ಸ್ವಲ್ಪ ಅಲ್ಲಿ ಬಿಸಿಲು ಕಡಿಮೆ ಬೀಳುತ್ತೆ, ಇನ್ಮೇಲೆ ಜಾಸ್ತಿ ಬರುತ್ತೆ. ರಥಸಪ್ತಮಿ ಆದಮೇಲೆ ಬಿಸಿಲು ಈ ಕಡೆ ಸೈಡ್ ಬರುತ್ತೆ, ಆವಾಗ ಸರಿ ಹೋಗುತ್ತೆ. ಸೊ ಇವಾಗ ಹೊಸ ಗಿಡಗಳನ್ನ ತೊಗೊಂಬಂದು ಹಾಕಿದ್ದೀನಿ. ಇದು ಹಾಕಾದ್ಮೇಲೆ ಇನ್ನು ನೆಕ್ಸ್ಟ್ ಕೆಲಸಗಳು. ಕ್ಲೀನ್ ಮಾಡಿದ್ದಾಯಿತು, ಕಾಂಪೌಂಡ್ ಫುಲ್ ಕ್ಲೀನ್ ಮಾಡಿದ್ದಾಯಿತು. ನಾಳೆ ದೇವಸ್ಥಾನಕ್ಕೆ ಹೋಗೋಣ ಮುತ್ಪುರಕ್ಕೆ ಅಂತ ಅನ್ಕೋತಾ ಇದ್ದೀನಿ. ಸೊ ಕಾರ್ ಕ್ಲೀನ್ ಮಾಡಿಲ್ಲ, ಒಂದು ಬಂಡಿ ಧೂಳಿದೆ. ಸೊ ಇವಾಗ ಒರೆಸ್ಬೇಕು. ಬನ್ನಿ ಕಾರ್ ಕ್ಲೀನ್ ಮಾಡ್ಕೊಳ್ಳೋಣ. ಕೈಗೆ ಮುಖ ತೊಳೆದು ದೇವ್ರ ದೀಪ ಹಚ್ಬೇಕು. ಸೊ ಶುಕ್ರವಾರ ಅಂದರೆ ಹೇಳಿದಾನೆ ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ. ಆದರೂ ಇರೋ ಟೈಮಲ್ಲಿ ಒಂದು ಅರ್ಧ ಗಂಟೆ ಮಧ್ಯಾಹ್ನ ರೆಸ್ಟ್ ಮಾಡಿದ್ದೀವಿ. ಸೊ ಬನ್ನಿ, ಇನ್ನು ನಾಳೆ ಮುತ್ಪುರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಮನೆಯವರು ಹುಷಾರಾದಮೇಲೆ ಫಸ್ಟ್ ಟೈಮ್ ಮುತ್ಪುರಕ್ಕೆ ಹೋಗಬೇಕು ಅಂತ. ಅವರು ಫಸ್ಟ್ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದುಬಿಡ್ಬೇಕು, ನಾನು ಕರ್ಕೊಂಡೋಗವ, ಫಸ್ಟ್ ಅವ್ರ ಹತ್ರ ಕರ್ಕೊಂಡೋಗವ ಅಂತಿದ್ರು. ಸೊ ನಿಮಗೆ ಗೊತ್ತೇ ಇದೆ, ಮುತ್ಪುರದಲ್ಲೇನು ಯಾರದೇ ಮೈ ಮೇಲೆ ಬರೋ ಅಂಥ ಶನಿದೇವರಲ್ಲ, ಅಥವಾ ಇನ್ನೇನೋ ಕಣ್ಣು ಕಟ್ ಮಾಡಿ ಏನೋ ಮಾಡೋ ಅಂಥ ದೇವರಲ್ಲ. ಸೊ ಅಲ್ಲಿ ಒಂದಿರೋದು ಒಂದು ಮೂಲ ವಿಗ್ರಹ ಅಷ್ಟೇ ಇರೋದು. ಸೊ ನಂಬಿಕೆ, ಎಲ್ಲೇ ಹೋದರೂ ಅಷ್ಟೇ ನಂಬಿಕೆ. ನಾವು ಯಾವ್ದ್ರ ಮೇಲೆ ನಂಬಿಕೆ ಇಡ್ತೀವಿ ಅದ್ರ ಮೇಲೆ ದೇವರು ಒಳ್ಳೇದು ಮಾಡೋದು ಬಿಡೋದು ಆ ಜಾಗದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕೆಲವ್ರಿಗೆ ನೋಡ್ತಾ ಇರ್ತೀರ, ಕೆಲವ್ರಿಗೆ ಒಂದೊಂದು ಜಾಗದಲ್ಲಿ ಒಂದೊಂದು ನಂಬಿಕೆ, ಒಬ್ಬೊಬ್ಬರಿಗೆ ಒಂದೊಂದು ಜಾಗದಲ್ಲಿ ಹೋದಾಗ ಒಳ್ಳೆಯದಾಗಿರುತ್ತೆ. ಕೆಲವೊಬ್ಬರು ಗೌಡ್ಗೆರೆಗೆ ಹೋಗ್ತಾರೆ, ಮಂಜುನಾಥಂಗೆ ಹೋಗ್ತಾರೆ. ಮನೆ ದೇವ್ರಿಗಂತೂ ಮಾಮೂಲಿ ಎಲ್ಲರೂ ಹೋಗಲೇಬೇಕು, ಯಾವುದೇ ದೇವ್ರಿಗೆ ಹೋದ್ರು ಅಷ್ಟೇ ಮನೆ ದೇವ್ರಂತೂ ಮಿಸ್ ಮಾಡೋಂಗಿಲ್ಲ, ಮನೆ ದೇವ್ರಿಗೆ ಹೋಗಲೇಬೇಕು. ಅದ್ರ ಜೊತೆಗೆ ರಾಯರ ಪೂಜೆ ಮಾಡ್ತೀವಿ, ರಾಯರ ಸನ್ನಿಧಾನಕ್ಕೆ ಹೋಗ್ತೀನಿ.
ಇನ್ನು ಮುತ್ಪುರಕ್ಕೆ ಹೋಗ್ತೀನಿ. ಸೊ ಇಷ್ಟೇ, ಅಲ್ಲೇ ಮೈ ಮೇಲೆ ಬರೋವಂಥದ್ದು, ಮೈ ಮೇಲೆ ಬಂದು ಹೇಳೋ ಅಂಥವು ಇವೆಲ್ಲ ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ನಾವು. ಸೊ ಏನಿದ್ರು ಮೂಲ ವಿಗ್ರಹ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ದೇವಸ್ಥಾನಗಳಿಗೆ ಹೋಗಿ. ಸೊ ಹೋಗಿ ಬರೋಣ ಅಂತ ಎಲ್ಲ ಕ್ಲೀನ್ ಮಾಡಿ ನಿಲ್ಲಿಸಿದ್ದೀನಿ. ನಾಳೆ ವಾರ ಎಲ್ಲಿ ಪೂಜೆ ಆಗೋವರೆಗೂ ಕೆಲಸ ಮುಗಿಯಲ್ಲ. ಸೊ ಮುಖ ತೊಳ್ಕೊಂಬಂದೆ, ಸ್ಕಿನ್ ಕೇರ್ ಏನು ಮಾಡಿಲ್ಲ, ಜಸ್ಟ್ ಒಂದು ಬಟ್ಟೆ ಇಟ್ಕೊಳ್ಳೋಣ. ಶುಕ್ರವಾರ ಸಂಜೆ ದೀಪ, ಕಾರ್ ಒರೆಸಿ ಕೈಯೆಲ್ಲ ಧೂಳು ಉರಿತಾ ಇದೆ. ಏನಾದ್ರು ಕೊಡ್ಕ್ರೆ ಹಚ್ಬೇಕಾಗ. ಸೊ ನೋಡೋಣ, ನಾಳೆ ಮುತ್ಪುರಕ್ಕೆ ಹೋಗಿ ಬರೋಣ ಅಂತಿದ್ದೀವಿ. ಅದಕ್ಕೋಸ್ಕರ ಕಾರೆಲ್ಲ ಕ್ಲೀನ್ ಮಾಡಿ ನಿಲ್ಲಿಸಿದ್ದೀನಿ. ಸೊ ಮನೆಯವ್ರ ಜೊತೆ ಹುಷಾರಿಲ್ದಲೇ ಎದ್ದು ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಫಸ್ಟು ಅವ್ರು ನಂಬುವಂಥ ದೇವರು ಮುತ್ಪುರಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ. ನಮಸ್ತೆ ಸಮತಿಂ ಜಯ, ನಮಸ್ತೆ ನಾರಸಿಂಹಾಯ. ಶನಿವಾರದ್ದು ಬ್ಲಾಗ್ ಏನು ನೀವು ನೋಡೇ ಇರ್ತೀರಾ. ಸೊ ಡೀಟೇಲಾಗಿ ಏನು ತೋರಿಸ್ಲಿಕ್ಕೆ ಹೋಗಲ್ಲ. ಪೂಜೆ ಆಯಿತು, ಇದಾದಮೇಲೆ ಇವಾಗ ಮುತ್ಪುರಕ್ಕೆ ಹೊರಟಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗ್ ಶನಿವಾರ. ಫೇಸ್ ಎಲ್ಲ ಡಲ್ ಹೊಡಿತಾ ಇದೆ. ಯಾಕೆ ಗೊತ್ತಾ? ಬೆಳಗ್ಗೆ 4 ಗಂಟೆಗೆ ಎದ್ದಿದೆ ನೋಡಿ, ನಿದ್ದೆ. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ. ಸೊ ಟೈಮು 10:15. ಮನೆಯವ್ರಿಗೆ ಹುಷಾರಿರಲಿಲ್ಲ ನೋಡಿ, ಅವಾಗಿಂದ ಮುತ್ಪುರಕ್ಕೆ ಕರ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಫಸ್ಟು ಮುತ್ಪುರಕ್ಕೆ ಹೋಗಬೇಕು ಬಾ ಅಂತಂದರು. ಸೊ ಹಂಗಾಗಿ ಇವಾಗ ಮುತ್ಪುರಕ್ಕೆ ಹೊರಟಿದ್ದೀವಿ. 1-2 ವಾರಕ್ಕೆ ಮುಂಚೆ ರೋಹಿತು ನಾನು ಹೋಗಿದ್ವಿ, ಇಬ್ಬರು ಪಾಪು ನಾವು ಎಲ್ಲ ಹೋಗಿ ಬಂದಿದ್ವಿ. ಸೊ ಮನೆಯವ್ರು ಬಂದಿರಲಿಲ್ಲ. ಸ್ಯಾರಿ ವೇರ್ ಮಾಡಿದ್ದೀನಿ. ಈ ಕಡಿಮೆ ಬಜೆಟ್ ಸ್ಯಾರಿ ಬರ್ತಾವಲ್ಲ, ಅಂದರೆ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಥರನೇ ಕಡಿಮೆ ಬಜೆಟ್, ಇದು ಕಾಸ್ಟ್ಲಿ ಇದಲ್ಲ. ಸೊ ಇದನ್ನು ಹೇಮಾ ಡಿಸೈನರ್ ಅವರು ಈ ಥರ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದೆ. ಸೊ ಅವರು ಈ ರೀತಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಕಾಣಿಸ್ತಿದೆ ಅಂತ ಅನಿಸುತ್ತೆ, ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಸ್ಲೀವ್ಸ್ ಎಲ್ಲ ಲೆಂತ್ ಇಡಬೇಕಿತ್ತು. ಸೊ ಇಷ್ಟು ಶಾರ್ಟ್ ಹಾಕಲ್ಲ ನಾನು, ಹಾಕಿದ್ರೆ ಫುಲ್ ಶಾರ್ಟು, ಇಲ್ಲಾಂದರೆ ಇಷ್ಟು ಸ್ವಲ್ಪ ಶಾರ್ಟ್ ಆಯಿತು ಅಂತ ಅನ್ನಿಸ್ತು ಸ್ಲೀವ್ಸು. ನೆಕ್ಸ್ಟ್ ಕೊಟ್ಟಾಗ ಸರಿ ಮಾಡಿಕೊಂಡು ಸ್ಟಿಚ್ ಮಾಡಿ ಅಂತ ಹೇಳಬೇಕು. ಸೊ ಸ್ಯಾರಿ ಹೇಗೆ ಕಾಣಿಸ್ತಿದೆ? ಇದು ಕೂಡ ಹೊಸ ಸ್ಯಾರಿ, ಫಸ್ಟ್ ಟೈಮ್ ಉಡ್ತಾ ಇರೋದು. ಸ್ಯಾರಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಯಾಕೆಂದರೆ ಯಾವುದೇ ಸ್ಯಾರಿ ಹಾಕು, ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ಸ್ಟೇಟಸಲ್ಲಿ ಶೇರ್ ಮಾಡ್ತೀನಲ್ವಾ, ಫಸ್ಟ್ ಕಮೆಂಟ್ಗಳು ಫ್ರೆಂಡ್ಸ್ ಅವು ಬಂದುಬಿಡ್ತವೆ. ಯಾಕೆಂದರೆ ನಾನು ಸ್ಯಾರಿ ಪ್ರಿಯೆ. ಸೊ ಯಾವುದೇ ಸ್ಯಾರಿ ಹಾಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸ್ತಿರ್ತೀರ ಅಂತ ಎಲ್ಲರೂ ಕಮೆಂಟ್ ಮಾಡ್ತಾ ಇರ್ತಾರೆ. ಸೊ ಹಾಗೇ ಇವತ್ತು ದೇವಸ್ಥಾನಕ್ಕೆ ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಏನಿಲ್ಲ ಸುಮ್ಮನೆ ಗಡಿ ಬಿಡಿಲಿ ಸ್ಯಾರಿ ಒಂದು ಹಾಕಿದ್ದೀನಿ. ಒಂದು ಚಿನ್ನದ ಇಯರಿಂಗ್ಸು ಕೂಡ ಹಾಕೊಳ್ಳೋಕೆ ಟೈಮ್ ಆಗಲಿಲ್ಲ. ಯಾಕೆ ಅಂದರೆ 10 ಗಂಟೆಗೆ ಇಲ್ಲಿ ಹೊರಟಿರೋದು. ಸುಜಿತ್ನ ಸ್ಕೂಲಿಗೆ ಕಳಿಸಿದ್ದೀವಿ. ಜೊತೆಗೆ 12 ಗಂಟೆಗೆ ಫಿಸಿಯೋಥೆರಪಿ ಮಾಡೋರು ಮನೆಗೆ ಬರ್ತಾರೆ. ಸೊ ಅಷ್ಟರೊಳಗಡೆ ನಾವು ಮನೇಲಿ ಇರಬೇಕು. ಹಾಗಾಗಿ ನಾವು ಏನೂ ರೆಡಿ ಆಗೋಕ್ಕೆ ಹೋಗಲಿಲ್ಲ. ಸೊ ಒಂದು ತಲೆ ಬಚ್ಕೊಳ್ಳೋಕ್ಕೂ ಟೈಮ್ ಆಗಲಿಲ್ಲ. ಒಂದು ಕ್ಲಿಪ್ ಹಾಕ್ಕೊಂಡು ದೇವ್ರ ಪೂಜೆ ಮುಗಿಸಿ ತಿಂಡಿ ಮುಗಿಸಿ ಪಟಪಟ ಅಂತ ಓಡ್ತಾ ಇದ್ದೀವಿ. ಇನ್ನು ಇಲ್ಲಿ ಹೂ ತೊಗೊಂಡು ಹೋಗೋಣ, ಹಣ್ಣು ಕಾಯಿ ಹೂವೆಲ್ಲ ತೊಗೊಂಡೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಗುಬ್ಬಿ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿದ್ದೀವಿ. ಅಂದರೆ ರೆಗ್ಯುಲರಾಗಿ ಇವ್ರ ಹತ್ರನೇ ನಾವು ಇಲ್ಲಿ ಹೂ ಕೊಡ್ತಿದ್ದಾರೆ ನೋಡಿ, ಅವ್ರ ಹತ್ರನೇ ಯಾವಾಗಲೂ ನಮ್ಮ ಮನೆಯವರೆಲ್ಲ ತೊಗೊಂಬರೋದು ಹೂವು. ಆಮೇಲೆ ವಾರಕ್ಕೆ ಹೂವು, ಜೊತೆಗೆ ಹಣ್ಣು ಕಾಯಿ ಎಲ್ಲಾದರೂ ಹೋಗ್ಬೇಕಾದ್ರೆ ಎಲ್ಲನೂ ಅವ್ರ ಹತ್ರನೇ ತೊಗೊಳ್ಳೋ ಅಂಥದ್ದು. ಹೂವಿನ ಶಾಪ್ ಅವ್ರು ಹೇಳ್ತಾಯಿದ್ರು, ರೆಗ್ಯುಲರ್ ಅಲ್ವಾ, ನಿಮ್ಮ ಸ್ಯಾರಿ ತುಂಬ ಚೆನ್ನಾಗಿದೆ, ನೀವು ಸೂಪರಾಗಿದ್ದೀರಾ, ನಿಮ್ಮ ಸ್ಯಾರಿನೂ ಸೂಪರಾಗಿದೆ ಅಂತ ಹೇಳ್ತಾಯಿದ್ರು. ಹಣ್ಣು ಕಾಯೆಲ್ಲ ತೊಗೊಂಡು ಹೊರಡ್ತಾ ಇದ್ದೀವಿ. ಸೊ ನನಗೆ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಚಳಿಗಾಲದಲ್ಲಿ ಹೇರ್ ಲಾಸ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಶಾರ್ಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಲೆವೆಲ್ ಕಟ್ಟು. ನೋಡೋಣ, ಟೈಮ್ ಇಲ್ಲ. ಸೊ ದೇವಸ್ಥಾನಕ್ಕೆ ಬಂದ್ವಿ. ಇನ್ನು ಗೊತ್ತೇ ಇದೆ, ಯಾವಾಗಲೂ ತೋರಿಸ್ತಾನೆ ಇರ್ತೀವಿ, ದೇವಸ್ಥಾನಕ್ಕೆ ಬಂದಾಗೆಲ್ಲ ತೋರಿಸ್ತಾ ಇರ್ತೀವಿ. ಸೊ ನಮ್ಮ ಕಡೆ ಎಲ್ಲ ಬರೀ ಅಡಿಕೆ ತೋಟ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಅಡಿಕೆ ತೋಟ, ತೆಂಗಿನ ತೋಟ, ಇದೆಲ್ಲ ಚೆಂದ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತೀನಿ, ತೋಟದಲ್ಲಿ ಒಂದು ಮನೆ ಕಟ್ಟಿ ಹೋಗಿ ಬರೋಕ್ಕಿರಲಿ, ಮುಂದಿನ ದಿನಗಳಲ್ಲಿ ಏನಾದರೂ ಸ್ಟೇ ಆದರೆ ಅಲ್ಲೇ ಇರಲಿಕ್ಕೆ ಅಂತೆಲ್ಲ ಹೇಳ್ತಾ ಇದ್ದೀನಿ. ಸೊ ಒಂದು ಮನೆ ಇದೆ, ಅದು ಹಳೆ ಮನೆ, ಬಟ್ ವಾಶ್ರೂಮ್ ಎಲ್ಲ ಇಲ್ಲ.
ಮನೆಯವ್ರಿಗೆ ಕಂಫರ್ಟಬಲ್ ಆಗೋ ಥರ ಇಲ್ಲ, ಹಾಗಾಗಿ ಹೇಳ್ತಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ದೇವ್ರ ಇಚ್ಛೆ ಹೇಗಿದೆ. ಸೊ ಶನಿದೇವ್ರ ಪೂಜೆ ಆಯಿತು. ಶನಿದೇವ್ರದ್ದು ವೀಡಿಯೋ ಮಾಡೋ ಧೈರ್ಯ ನನಗಿಲ್ಲ. ಸೊ ಹಂಗಾಗಿ ಪಕ್ಕದಲ್ಲಿ ಇದು ಬಸವಣ್ಣನ ದೇವಸ್ಥಾನ, ಬಸವಣ್ಣನ ವೀಡಿಯೋ ಮಾಡ್ಕೊಂಡಿದ್ದೆ. ಪಕ್ಕದಲ್ಲೇ ಅಕ್ಕಪಕ್ಕದಲ್ಲೇ ಇದೆ. ಇನ್ನು ಇವತ್ತು ಮುದ್ದುಪುರದಲ್ಲಿ ಏನು ವಿಶೇಷ ಗೊತ್ತಾ, ಅಲ್ಲೇ ಕಾಣಿಸ್ತಾ ಇದೆ ನೋಡಿ, ಪಕ್ಕದಲ್ಲೇ ಪುಟ್ಟದೊಂದು ಶಾಲೆ. ಸೊ ಇಲ್ಲಿ ಮಕ್ಕಳ ಸಂತೆ ಅಂತ ಮಾಡ್ತಾ ಇದ್ದಾರೆ. ಇದು ನನಗೆ ಚಿಕ್ಕ ವಯಸ್ಸಿಂದೆಲ್ಲ ನೆನಪಾಗ್ಬಿಡ್ತು. ಯಾಕೆಂದರೆ ನಮ್ಮದು ಕಡಬ ಸ್ಕೂಲು ತುಂಬ ದೊಡ್ಡ ಸ್ಕೂಲು. ಸೊ ಅಲ್ಲೂ ಕೂಡ ನಾವು ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಚಿಕ್ಕ ವಯಸ್ಸಿನಲ್ಲಿ ನಾವು ಮಕ್ಕಳ ಸಂತೆಯಲ್ಲಿ ಭಾಗವಹಿಸಿದ್ದೀವಿ. ಭಾಳ ಖುಷಿ ಅಂತ ಅನ್ನಿಸ್ತು. ಸೊ ತಡಿ ಮಕ್ಕಳ ಹತ್ರ ಒಂದಷ್ಟು ಮಾತಾಡಿಸ್ಬಿಟ್ಟು ಏನೇನು ಇಟ್ಟಿದ್ದಾರೆ ನೋಡ್ಕೊಂಡೆಲ್ಲ ತೊಗೊಬರೋಣ ಅಂತ ಹೇಳಿಬಿಟ್ಟು, ಇಷ್ಟೇ ಮಕ್ಕಳಲ್ಲಿರೋದು ಚಿಕ್ಕ ಶಾಲೆ. ಸೊ ಮುದ್ದುಪುರ ಒಂದು ಚಿಕ್ಕ ಗ್ರಾಮ. ಸೊ ಆ ಗ್ರಾಮದ ಒಂದು ಪುಟ್ಟ ಶಾಲೆ. ಸೊ ಎಲ್ಲರೂ ಮಾತಾಡಿಸ್ಕೊಂಡು ಒಂದು ಸಣ್ಣ ವೀಡಿಯೋ ತೊಗೊಂಡು ಟೊಮೊಟೊ, ಸೊಪ್ಪು, ಕಡಲೆಕಾಯಿ ಎಲ್ಲ ತೊಗೊಂಡು ಮಕ್ಳ ಹತ್ರ, ಮಕ್ಳಿಗೂ ಒಂದು ಖುಷಿ ಆಗುತ್ತಲ್ವ. ಇಂಥದಕ್ಕೆಲ್ಲ ನಾವು ಪ್ರೋತ್ಸಾಹಿಸಬೇಕು. ಸೊ ಪೇರೆಂಟ್ಸ್ ಆಗಲಿ ಅಥವಾ ಯಾರೇ ಆಗಲಿ, ಸೊ ಮಕ್ಳಿಗೊಂದು ಖುಷಿ ಆಗುತ್ತಲ್ವ ಈ ಥರ ವ್ಯಾಪಾರ ಮಾಡಿದಾಗ. ಸೊ ನನಗೂ ತುಂಬ ಖುಷಿ ಆಯಿತು. ನನಗೂ ಬಾಲ್ಯದ ದಿನಗಳೆಲ್ಲ ನೆನಪಾಯಿತು. ಒಂದಷ್ಟು ತರಕಾರಿ ಏನೇನು ಇಟ್ಟಿದ್ದಾರೆಲ್ಲ ತೊಗೊಂಡು ದೇವಸ್ಥಾನದಿಂದ ಬಂದ್ವಿ. ಏನು ಅಂದರೆ ಸುಜಿತ್ ಇರಲಿಲ್ಲ. ಸುಜಿತ್ ಇದ್ದಿದ್ರೆ ಭಾಳ ಖುಷಿ ಪಡ್ತಿದ್ದ ಇದನ್ನೆಲ್ಲ ನೋಡಿ. ಸೊ ಸುಜಿತ್ ಒಂದು ಮಿಸ್ ಆಯಿತು, ಸ್ಕೂಲಿಗೆ ಕಳಿಸಿ ಬಂದ್ವಿ. ಹಂಗಾಗಿ ಸುಜಿತ್ಗೆ ಇದೆಲ್ಲ ನೋಡಲಿಕ್ಕೆ ಸಿಕ್ಕಲಿಲ್ಲ. ಸೊ ನಾವೇನೇ ಮಕ್ಕಳ ಹತ್ರ ಸಂತೆಯಲ್ಲಿ ವ್ಯಾಪಾರ ಮಾಡ್ಕೊಂಡು ಬಂದು ಇನ್ನು ತರಕಾರಿ ಎಲ್ಲ ತೊಗೊಂಬಂದ್ವಿ. ಸೊ ಸಂತೆಗೆ ಕಾಯಬೇಕು ಅಂತ ಏನಿಲ್ಲ, ಮನೆಯಲ್ಲಿ ತರಕಾರಿ ಖಾಲಿ ಆಯಿತಾ ಸಂತೆಗೂ ಹೋಗ್ತೀವಿ. ಇಲ್ಲ ನಮ್ಮ ಗುಬ್ಬಿ ವಾಸವಿ ಜ್ಯುವೆಲ್ಸ್ ಇದೆಯಲ್ಲ, ಅಲ್ಲಿ ಮುಂದೆಲ್ಲ ಬೇಕಾದಷ್ಟು ತರಕಾರಿಗಳು ಇಟ್ಕೊಂಡಿರ್ತಾರೆ. ಇನ್ನು SBI ಬ್ಯಾಂಕ್ ಹತ್ರ ಇಟ್ಕೊಂಡಿರ್ತಾರೆ. ಎಲ್ಲ ಕಡೆ ತರಕಾರಿ ಇಟ್ಟಿರ್ತಾರೆ. ಎಲ್ಲ ಕಡೆ ಫ್ರೆಶ್ ಆಗಿರುತ್ತೆ. ಬ್ಯಾಂಕ್ ಹತ್ರ ತುಂಬ ಫ್ರೆಶ್ ಆಗಿರುತ್ತೆ ತರಕಾರಿ. ಸೊ ಹಾಗಾಗಿ ನಾವೇನು ಸಂತೆನೇ ವೆಯ್ಟ್ ಮಾಡೋಕ್ಕೆ ಹೋಗಲ್ಲ. ಒಂದಷ್ಟು ತರಕಾರಿ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟಿತ್ತು ಮನೆಯಲ್ಲಿ. ಸಾಂಬಾರಿಗೂ ಏನೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ಒಂದಷ್ಟು ಎಲ್ಲ ತರಕಾರಿಗಳನ್ನ ತಂದು ಫ್ರಿಜ್ಜನ್ನು ಕ್ಲೀನ್ ಮಾಡಿಕೊಂಡು ಎಲ್ಲ ತುಂಬಿಡ್ತಾ ಇದ್ದೀನಿ. ಇನ್ನೂ ಸೂಜದು ಶುರುವಾಯಿತು. ಟೊಮೊಟೊ ಎಲ್ಲ ಸುರಿದಿಟ್ಟಿದ್ದೀನಿ ತುಂಬಪ್ಪ ಅಂತ. ಟೊಮೊಟೊ ತೊಗೊಳೋದು, ಬಡಿದು ಬಜ್ಜಿ ಮಾಡೋದು, ಹಿಂಗೆ ಮಾಡ್ತಾಯಿದ್ದ. ಸೊ ಅದಕ್ಕೆ ಏನು ಮಾಡಿದೆ ಅಂತಂದರೆ ಆಲೂಗಡ್ಡೆ ಎಲ್ಲ ಒಂದೊಂದೇ ಕೊಟ್ಟು, ಹೋಗಪ್ಪ ಅಲ್ಲಿ ಜೋಡಿಸ್ಬಿಟ್ಪ ಅಂತ ಒಂದೊಂದೇ ಕೊಟ್ಟು ಕಳಿಸ್ತಾ ಇದ್ದೀನಿ. ಏನಾದರೂ ಕೆಲಸ ತೋರಿಸ್ಬೇಕಲ್ವಾ. ಹಾಗಂತ ಹೇಳಿದ್ರೆ ಹೆಂಗೆ ಬೈಕೊಂಡು ಹೋಗ್ತಿದ್ದಾನೆ ಅಂದರೆ, ನನ್ನ ಹತ್ರ ಮಾತ್ರ ಕೆಲಸ ಮಾಡಿಸ್ತೀರಾ, ಅಣ್ಣನ ಹತ್ರ ಕೆಲಸನೇ ಮಾಡಿಸಲ್ಲ, ಎಲ್ಲ ನಾನೇ ಕೆಲಸ ಮಾಡಬೇಕು ಅಂತ ಬೈಕೊಂಡು ಹೋಗ್ತಾ ಇದ್ದಾನೆ. ಆಲೂಗಡ್ಡೆ ಜೋಡಿಸೋದಕ್ಕೆ ನೋಡಿ ತೋರಿಸ್ತೀನಿ ನಿಮಗೆ. ಮ್ಯಾಮ್ಗೆ ಹೇಳ್ತೀನಿ, ಇರೋ ಮಮ್ಮಿಗೆ ಹಿಂಗೆ ಹೆಲ್ಪ್ ಮಾಡಲ್ಲ ಅಂತ ಹೇಳ್ತೀನಿ ಅಂದರೆ ಸ್ವಲ್ಪ ಎದುರುತ್ತಾನೆ ನೋಡಿ. ಫ್ರಿಜ್ಜಲ್ಲಿ ಬಾಕ್ಸ್ಗಳು ತಕ್ಕೊಡೋದು ಎಲ್ಲ ಹೆಲ್ಪ್ ಮಾಡುತ್ತೆ. ಹೆಲ್ಪ್ ಮಾಡಿದ್ರು ಒಂಚೂರು ಕ್ಯಾತೆ ಅದನ್ನು ಏನು ಹೇಳ್ತಾರೆ ನೋಡಿ, ಎಲ್ಲ ಜಾಣ ತುಸಾಕೋಣ ಅಂತ. ಆ ಥರ ನೋಡಿ ಫ್ರಿಜ್ಜಲ್ಲಿ ತೆಗಿಯೋದು, ಚಾಕ್ಲೇಟ್ಸ್ ಎಲ್ಲಿ ಇಟ್ಟಿದ್ದೀನಿ ಅಂತ ನೋಡೋದು. ಬಟ್ ನಮ್ಮ ಮನೇಲಿ ಚಾಕ್ಲೇಟ್ಸ್ ನಾವು ಜಾಸ್ತಿ ಇಡಲ್ಲ. ಸುಜಿತ್ಗೆ ಚಾಕ್ಲೇಟು, ಬಿಸ್ಕೆಟು ಇದನ್ನು ನಾವು ಮೊದಲಿಂದನೂ ಜಾಸ್ತಿ ಅಭ್ಯಾಸ ಮಾಡಿಸಿಲ್ಲ. ಬಿಸ್ಕೆಟು ಅಷ್ಟೇ, ಅವ್ನು ಮುಟ್ಟೋದೇ ಇಲ್ಲ. ಬಿಸ್ಕೆಟ್ ಅಷ್ಟೊಂದು ಇಷ್ಟಪಡೋದೇ ಇಲ್ಲ. ಯಾಕೆಂದರೆ ಮಕ್ಳಿಗೆ ನಾವು ಚಿಕ್ಕ ವಯಸ್ಸಿಂದ ಹೇಗೆ ಅಭ್ಯಾಸ ಮಾಡಿಸ್ತೀವಿ, ಈಗಲೂ ಅಷ್ಟೇ ಬೇಕ್ರಿ ಐಟಮ್ಸ್ ಅಷ್ಟೊಂದು ಅವಾಯ್ಡ್ ಮಾಡ್ತೀವಿ. ಬಟ್ ಮನೆಗೆ ಯಾರಾದರೂ ಬಂದಾಗ ತೊಗೊಂಬಂದ್ಬಿಡ್ತಾರಲ್ಲ, ನಮ್ಮಮ್ಮ ನಮ್ಮಪ್ಪ ಈ ಥರ ಯಾರೋ ಬಂದಾಗ ಅಣ್ಣ ಎಲ್ಲ ತೊಗೊಂಬರ್ತಾರೆ. ತೀರಾ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ಅಷ್ಟೊಂದು ಏನು ಇಷ್ಟಪಡಲ್ಲ. ಅಚ್ಚುಕಟ್ಟಾಗಿ ಊಟ ಮಾಡ್ತಾನೆ. ಅನ್ನ, ಸಾಂಬಾರು, ತುಪ್ಪ, ಯಾವಾಗಲೂ ತುಪ್ಪ ಇರಬೇಕು ಸುಜಿತ್ಗೆ. ಮಜ್ಜಿಗೆ ಅಂದರೆ ಪ್ರಾಣ ಸುಜಿತ್ಗೆ. ಏನಿಲ್ಲ ಅಂದರೂ ಮಜ್ಜಿಗೆ ಹಾಕಿ ಅನ್ನ ಕೊಟ್ಬಿಟ್ರೆ ಊಟ ಮಾಡ್ಕೊಂಬಿಡ್ತಾನೆ. ಸೊ ತರಕಾರಿ ಕೆಲವೊಂದು ಸಲ ನಮ್ಮನೆಯವರು ಊರಿಗೆ ಹೋಗಿ ತೋಟಕ್ಕೆ ಹೋಗಿ ಬರಬೇಕಾದ್ರೆ ನೋಡಿ ಟೊಮೊಟೊ ಎಲ್ಲ ಬಜ್ಜಿ ಮಾಡ್ತಾ ಇದ್ದಾನೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಬೈತಾ ಇದ್ದೀನಿ ನಾನು ಅವನಿಗೆ. ಸೊ ಇವಾಗ ಆಲೂಗಡ್ಡೆ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದೀನಿ, ಅಲ್ಲಿ ಈರುಳ್ಳಿ ಬುಟ್ಟಿಗೆ ಜೋಡಿಸ್ಬರಪ್ಪ ಅಂತ. ನಿಟ್ಟೂರು ಸಂತೆಯಲ್ಲಿ ಒಂದಷ್ಟು ತರಕಾರಿ ತೊಗೊಂಬರೋರು ಮುಂಚೆ ಎಲ್ಲ, ಅಂದರೆ ಚೆನ್ನಾಗಿದ್ದಾಗ ಈಗೆಲ್ಲ ತೋಟಕ್ಕೆ ಹೋಗಿ ಬರ್ಬೇಕಾದ್ರೆ ತೊಗೊಂಬರೋರು. ಈಗೆಲ್ಲ ಗುಬ್ಬಿ ಸಂತೆನೇ, ಗುಬ್ಬಿಲೇ ಎಲ್ಲ ಅವರೇ ತೊಗೊಂಬರೋರು. ಹೇಳಿದ್ನಲ್ಲ, ಇತ್ತೀಚೆಗೆ ಸ್ವಲ್ಪ ಹುಷಾರಿಲ್ದಂಗಾಗಿ ಈಗ ಎಲ್ಲ ಮತ್ತೆ ನಾನೇ ತರಬೇಕು. ತರಕಾರಿ ಏನು ಮನೆಗೆ ಐಟಮ್ ಬೇಕು ಎಲ್ಲನೂ ತರಬೇಕು ಸ್ನೇಹಿತರೆ. ಅದೇ ಸ್ವಲ್ಪ ರಿಸ್ಕ್ ಆಗಿರೋದು. ಅವ್ರಿಗೂ ಕಾಲು ಕಟ್ಟಾಕ್ದಂಗೆ ಆಗ್ಬಿಟ್ಟಿದೆ. ಎಷ್ಟೊತ್ತಿಗೆ ಗಾಡಿ ತೊಗೊಂಡು ಊರೆಲ್ಲ ಸುತ್ತಬಿಡ್ತೀನಿ ಅನ್ನೋ ಥರ. ಸೊ ಚೆನ್ನಾಗಿ ಹುಷಾರಾಗಿದ್ದಾರೆ. ಬಟ್ ರೋಡ್ ಚೆನ್ನಾಗಿಲ್ಲ, ಬೇಡ ಓಡಾಡೋದು ಅಂತ ನಾನೇ ಸ್ಟಾಪ್ ಮಾಡಿಸಿದ್ದೀನಿ. ಸೊ ಹೇಳಿದ್ರು ಕೇಳಲ್ಲ. ಇಲ್ಲ ನಾನು ಹೇಳಿದ್ದು ಕೇಳಲೇಬೇಕು, ಮತ್ತೆ ಹುಷಾರಿಲ್ದಂಗೆ ಆದರೆ ಆಮೇಲೆ ಕಷ್ಟ ಆಗುತ್ತೆ, ಬೇಡ ಓಡಾಡಬೇಡಿ ಅಂತ. ರೋಡ್ ಸರಿ ಹೋಗೋವರೆಗೂ ಆರಾಮಾಗಿರಿ. ಎಲ್ಲರೂ ಬೇಕು ಅಂದರೆ ರೋಹಿತ್ ಅಥವಾ ನಾನು ಕಾರಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದೀನಿ. ಸೊ ಮನೆಯಲ್ಲಿ ಆರಾಮಾಗಿ 5:30 ಸಂಜೆ. ಸೊ ಎಲ್ಲ ಕತ್ಲಾಗ್ತಾ ಇದೆ ಅಲ್ಲೇ. ಸೊ ತರಕಾರಿ ಎಲ್ಲ ಎತ್ತಿಕ್ಕಿ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಗೊತ್ತಲ್ಲ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಒಳ್ಳೆ ಬ್ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.